ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಅನಿರ್ದಿಷ್ಟ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಅದೇ ರೀತಿ ಇವತ್ತು 3ನೇ ದಿನ ಅನಿರ್ದಿಷ್ಟ ಹೋರಾಟವನ್ನು ಫ್ರೀಡಂ ಪಾರ್ಕಲ್ಲಿ ವಿದ್ಯಾರ್ಥಿ ಪರಿಷತ್ತು ನಡೀತಾ ಇದೆ. ಈ ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನು ಸರ್ಕಾರ ಯಾವುದೇ ರೀತಿಯ ಕೂಡ ಕಡೆಗಣಿಸ್ತಾ ಇದೆ. ಯಾಕೆ ಅಂತಂದರೆ ನಿನ್ನೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಿದ್ದಾಗ ಪಕ್ಕದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು. ಅಲ್ಲಿಗೆ ಮಾನ್ಯ ಸಚಿವರಾದಂಥ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಬರ್ತಾರೆ. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಒಂದು ಬೆನ್ನನ್ನು ತೋರಿಸ್ಕೊಂಡು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಒಂದು ಅಹವಾಲುಗಳನ್ನು ಸ್ವೀಕರಿಸದೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಒಂದು ಬೇಡಿಕೆಗಳನ್ನು ಯಾವ ಕಾರಣಕ್ಕೂ ನೋಡದೆ ವಿದ್ಯಾರ್ಥಿ ಪರಿಷತ್ಗೆ ಒಂದು ಗಮನವನ್ನು ವಹಿಸದೆ ಅದೇ ರೀತಿ ಹೋಗ್ತಾರೆ. ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಮಾನ್ಯ ಸರ್ಕಾರಕ್ಕೂ ಕೂಡ, ಮಾನ್ಯ ಗೃಹ ಸಚಿವರಿಗೆ, ನೀವು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಸಂಘಟನೆಗೆ ಸೀಮಿತ ಅಲ್ಲ, ನೀವು ಇಡೀ ರಾಜ್ಯಕ್ಕೆ ಸೀಮಿತ. ಇಡೀ ರಾಜ್ಯದ ಜನತೆಯಿಂದ, ಕರ್ನಾಟಕದ ಜನತೆಯಿಂದ ನೀವು ಸರ್ಕಾರವನ್ನು ರಚನೆ ಮಾಡ್ಕೊಂಡಿರೋದು ಅಂತಂದು ನೆನಪಲ್ಲಿ ಇಟ್ಕೋಬೇಕು. ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಬೇಡಿಕೆಗಳನ್ನು ನೀವು ತತ್ಕ್ಷಣಕ್ಕೆ ಈಡೇರಿಸಬೇಕು. ಇಲ್ಲವಾದಲ್ಲಿ ಇಂದು ಅಹೋರಾತ್ರಿಯ ಧರಣಿಯನ್ನು ಕೂರೋದಕ್ಕೂ ವಿದ್ಯಾರ್ಥಿ ಪರಿಷತ್ತು ಒಂದು ಸಜ್ಜನ್ನು ಮಾಡ್ಕೊಂಡಿದೆ. ಹಾಗಾಗಿ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನು ನೀವು ಕಡೆಗಣಿಸದೆ ಹೋದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ನೀಡ್ತಾರೆ. ರಾಜ್ಯದ ಮೂಲೆಯಲ್ಲೂ ಸಹ ವಿದ್ಯಾರ್ಥಿ ಪರಿಷತ್ನ ಹೋರಾಟವನ್ನು ಎಚ್ಚೆತ್ತುಕೊಂಡು ಮುಂದೆ ನಡೆಯುವಂಥ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗುತ್ತೆ ಅಂತಂದು ಮಾಧ್ಯಮದ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. KPSCಯಲ್ಲಿ ನಡೆದಿರ್ತಕ್ಕಂತಹ ಅಕ್ರಮದ ತನಿಖೆಯನ್ನು CBIಗೆ ವಹಿಸಬೇಕು ಅನ್ನುವಂಥದ್ದು ನಮ್ಮ ಬಹುದೊಡ್ಡ ಬೇಡಿಕೆಯಾಗಿರುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಯಾರೂ ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ನಾವು ಕಳೆದ 3 ದಿನಗಳಿಂದ ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತಾ ಇದ್ದೀವಿ. ನಮ್ಮ ಶಾಲಾ ಕಾಲೇಜುಗಳು ಬಿಟ್ಟು ವಿದ್ಯಾರ್ಥಿಗಳಿಗೆ ನಮಗೆಲ್ಲ ಒಂದು ನ್ಯಾಯ ಸಿಗಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದೀವಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ. ನಿನ್ನೆ ತಾನೇ ನಮ್ಮ ಈ ಫ್ರೀಡಂ ಪಾರ್ಕ್ನಲ್ಲಿ ಪಕ್ಕದಲ್ಲಿ ನಡೀತಿರ್ತಕ್ಕಂಥ ಹೋರಾಟಕ್ಕೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಿಶ್ವಾನ್ ಅರ್ಷದ್ರವರು ಬರ್ತಾರೆ. ಆದರೆ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡಲ್ಲ. ನಾವು ಎಷ್ಟು ಘೋಷಣೆಗಳನ್ನು ಕೂಗ್ತೀವಿ, ಮನವಿಯನ್ನು ಮಾಡ್ಕೊಳ್ತೀವಿ, ಆದರೆ ಅದಕ್ಕೆ ಯಾವುದೇ ರೀತಿಯಾದ ಸ್ಪಂದನೆ ಆ ಕ್ಷೇತ್ರದ ಶಾಸಕರಿಂದ ಸಿಗಲ್ಲ. ನಿನ್ನೆ ಕೂಡ ಈ ಕಡೆ ಪಕ್ಕದಲ್ಲೇ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಬರ್ತಾರೆ. ಆದರೆ ಇಲ್ಲಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ, ನಾವು ಕೂಡ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಆದರೆ ಇದಕ್ಕೆ ಗೃಹ ಮಂತ್ರಿಗಳಿಂದ ಯಾವುದೇ ಉತ್ತರ ಸಿಗಲ್ಲ. ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಈ ರೀತಿಯಾಗಿ ಒಂದು ನಿರ್ಲಕ್ಷ್ಯ ವಹಿಸುವುದು ಸರ್ಕಾರಕ್ಕೆ ಎಷ್ಟು ಸೂಕ್ತ ಅನಿಸುತ್ತೆ. ಈ ಬೇರೆ ರೀತಿಯಾದಂಥ ಉಡಾಫೆ ಹೇಳಿಕೆಗಳನ್ನು ಕೊಡ್ತಾರೆ. ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಅಥವಾ ವಿದ್ಯಾರ್ಥಿಗಳಿಗೆ ಕಾನೂನು ಗೊತ್ತಿಲ್ಲ ಅಂಥೇಳಿ ಉಡಾಫೆ ಹೇಳಿಕೆಗಳನ್ನು ಕೊಡ್ತಾರೆ. ಇಲ್ಲಿ ಕಾನೂನು ಗೊತ್ತಿರಬೇಕು ಅಥವಾ ಹೋರಾಟಕ್ಕೆ ಅಥವಾ ನಮಗಾಗ್ತಿರುವಂಥ ಅನ್ಯಾಯಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಅನ್ನೋಂಥ ಕುರಿತು ಚರ್ಚೆ ಆಗಬೇಕು ಹೊರತು ಕಾನೂನು ಗೊತ್ತಿದೆಯೋ ಅವ್ರಿಗೆ ಅದು ಗೊತ್ತಿದೆಯೋ ಇದು ಗೊತ್ತಿಲ್ಲ ನಮ್ಮನ್ನು ವಿರೋಧ ಪಕ್ಷದ ಥರ ಒಂದು ಏನಂತಾರೆ ನಮ್ಮನ್ನು ಟ್ರೀಟ್ ಮಾಡೋದನ್ನು ಬಿಟ್ಟು ನಮಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಕೊಡುವ ನಿಟ್ಟಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳು ಕೂಡ ಒಂದು ಎಚ್ಚರಿಕೆ ಹೇಳಿಕೆಗಳನ್ನು ಕೊಡಬೇಕು, ಸ್ಪಂದನೆ ಮಾಡಬೇಕು ಅಂಥೇಳಿ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಮುಂದಿನ ಹೋರಾಟ ನಾವು ಇವತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಮಾನ್ಯ ಗೃಹ ಸಚಿವರು ಏನಾದರೂ ಸ್ಪಂದನೆ ಕೊಡದೆ ಹೋದಲ್ಲಿ, ನಮ್ಮ ಬೇಡಿಕೆಗೆ ಅಥವಾ ಆಗ್ರಹಕ್ಕೆ ಅವರೇನಾದ ಉತ್ತರ ಕೊಡದೆ ಹೋದಲ್ಲಿ ಇವತ್ತು ಅಹೋರಾತ್ರಿ ಧರಣಿ ಮುಂದುವರಿಯಲಿದೆ. ಮುಂದಿನ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಾಗಿ ಒಂದು ಹೋರಾಟ ಕೈಗೊಳ್ಳೋಕ್ಕೆ ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಅದಾಗಲೇ ನಾವಿವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಏನು ಹೋರಾಟ ಮಾಡ್ತಿದ್ದೀವಿ, KPSCಯಲ್ಲಿ ನಡೀತಿರೋ ಹಗರಣ ಏನಂದರೆ, ಈ ಎಷ್ಟೊಂದು ಎಕ್ಸಾಮ್ಗಳನ್ನ KPSC ಕಂಡಕ್ಟ್ ಮಾಡುತ್ತೆ, ಅದೆಲ್ಲದರಲ್ಲೂ KPSC ಅವರು ಹಗರಣ ಮಾಡಿರೋದಂತೂ ಗ್ಯಾರಂಟಿ. ಅದೆಲ್ಲದು ಬೆಳಕಿಗೆ ಬರ್ತಾ ಇಲ್ಲ. ಆದರೆ ಬೆಳಕಿಗೆ ಬಂದರೆ ನಾವಂತೂ ಸಹಿಸಲ್ಲ. ಇವಾಗ ಒಂದು ಬೆಳಕಿಗೆ ಬಂದಿರೋದ್ರಿಂದ ನಾವು ಇಷ್ಟೊಂದು ಮುತುವರ್ಜಿಯಿಂದ ಮಾಡ್ತಾ ಇದ್ದೀವಿ. ಇದನ್ನು CBIಗಂತೂ ಒಪ್ಪಿಸಲೇಬೇಕು. ಅದಾದಮೇಲೆ ಎಷ್ಟೋ ವಿದ್ಯಾರ್ಥಿಗಳು, ನನ್ನಂಥ ವಿದ್ಯಾರ್ಥಿಗಳು ಹಾಗೂ ನಮ್ಮ ಅಕ್ಕ ತಂಗಿದಾಗಲಿ ಯಾರೇ ಆಗಲಿ, ಎಷ್ಟೋ ವಿದ್ಯಾರ್ಥಿಗಳು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೋ ವರ್ಷಗಳಿಂದ ಕಾದು ಕುಂತು ಎಕ್ಸಾಮ್ ಬರೆದಿರ್ತಾರೆ. ಅದನ್ನೆಲ್ಲ ಅವ್ರು ಇಷ್ಟು ಕೆಲವೇ ಕ್ಷಣಗಳಲ್ಲಿ ಮುಗಿಸ್ತಾರೆ ಅಂದರೆ ಅವ್ರಿಗೆ ಇದರಲ್ಲಿ ಏನು 50% ಜನಕ್ಕೆ ಒಳ್ಳೇದಾಗ್ಬೋದು, 50% ಜನಕ್ಕೆ ಕೆಟ್ಟದಾಗೋದಂತೂ ಗ್ಯಾರಂಟಿ. ಅವ್ರು ಕೆಟ್ಟದಾಗಿರೋರು ಸೂಸೈಡ್ ಮಾಡ್ಕೋಬೋದು, ಏನಾದ್ರು ಮಾಡ್ಕೋಬೋದು ಅಂತ ಈ ಥರ ಹಗರಣ ಮಾಡಿದ್ರೆ ಯಾರೇ ಅವ್ರ ಮನೆಯವರೇ ಆಗಲಿ ಯಾರೇ ಆಗಲಿ ಅವ್ರು ಬಂದು ಹಗರಣ ಈ ಥರ ಆದಾಗ ಅವ್ರ ಮನೆಯವ್ರಿಗೆ ಏನಂತ ಉತ್ತರ ಕೊಡ್ತಾರೆ? ಈ ಥರ ಅಧಿಕಾರಿಗಳು ಎಮ್ಮೆ ಚರ್ಮ ಮಾಡ್ಕೊಂಡು ಕೂತ್ಕೊಂಡಿರೋದ್ರಿಂದ ಅವರಿಗೆ ನಾವು ಏನಾದರೂ ಪಾಠ ಕಲಿಸ್ಬೇಕು ಅಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವ್ರಿಗೆ ಅಧಿಕಾರಿಗಳು ಇವಾಗಲೇ ತಿದ್ಕೊಂಡು ಇದನ್ನು CBIಗೆ ಒಪ್ಪಿಸ್ಲಿ ಅಂದರೆ ದೊಡ್ಡ ಅಧಿಕಾರಿಗಳು ಇನ್ನೂ ಹೋರಾಟ ದೊಡ್ಡ ಮಟ್ಟದಲ್ಲಾಗುತ್ತೆ. ನೀವು ಇದನ್ನು ಮನದಟ್ಟು ಇಟ್ಕೊಂಡಿರಬೇಕು. ಅದಾದಮೇಲೆ ABUP ಏನು ಸಣ್ಣ ಸಂಘ ಅಲ್ಲ, ಇದೊಂದು ದೊಡ್ಡ ಮಟ್ಟದ ಸಂಘ. ಅದಾದಮೇಲೆ ನಾವೇನಾದ್ರು ಪ್ರತಿಭಟನೆ ಮಾಡೋಕ್ಕೆ ನೀಟಾಗಿ ನಿಂತ್ಕೊಂಡ್ರೆ ಎಲ್ಲ ಕಡೆಯಿಂದನೂ ಹುಡುಗರು ಬರ್ತಾರೆ.
ಅದಾದಮೇಲೆ ಇಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲ್ಲ, ನೀವು ಬಂದು ಮಾತಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜಾಗ ಇಲ್ದಂಗೆ ಮಾಡ್ತೀವಿ. ಅದಾದಮೇಲೆ ನೀವೇನಾದ್ರು ಇನ್ನೂ ಮುತುವರ್ಜಿಯಿಂದ ಮಾಡಲಿಲ್ಲ ಅಂದರೆ, ಈ ಹಗರಣಕ್ಕೆ ಸಿ ಬಿ ಐಗೆ ಒಪ್ಪಿಸಲಿಲ್ಲ ಅಂದರೆ KPSCಯಲ್ಲಿ ನಡೀತಿರುವ ಹಗರಣವನ್ನು ನಾವು ಇನ್ನೂ ಮುತುವರ್ಜಿಯಿಂದ ಧೈರ್ಯವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ. ಇದಂತೂ ಖಂಡಿತ ಮಾಡೇ ಮಾಡ್ತೀವಿ. ಈಗಿನ ಸರ್ಕಾರ ಅಂತೂ ತುಂಬ ಕಡೆಗಣಿಸ್ತಾ ಇದೆ. ಈಗಿನ ಸರ್ಕಾರದಕ್ಕೆ ಸ್ಟೂಡೆಂಟ್ಸ್ ಶಕ್ತಿ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಶಕ್ತಿ ಅನ್ನೋದನ್ನ ಇವಾಗ ತೋರಿಸ್ತಾ ಇದ್ದೀವಿ. ಸರ್ಕಾರ ಕಣ್ಣು ಬಿಟ್ಕೊಂಡು ನೀಟಾಗಿ ನೋಡ್ತಾನೆ ಇರಬೇಕು, ಒಂದು ಕ್ಷಣನೂ ಕಣ್ಣು ಮುಚ್ಚದಲ್ಲಿ ನೋಡ್ತಾ ಇರಬೇಕು. ಆ ಥರ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡೇ ಮಾಡ್ತೀವಿ. ಇವಾಗ ಈ ಥರ ಮಾಡಿದ್ರಿಂದ ಈ ಪ್ರತಿಭಟನೆ ಏನಿದೆ ಅದನ್ನು ಮುಂದುವರಿಸ್ತೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಂಗಳೂರು ವತಿಯಿಂದ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯ ಧರಣಿಯನ್ನು ಕೋರಿರುತ್ತೆ. ಇದರ ಕಾರಣ ಇಷ್ಟೇ, KPSCಯಲ್ಲಿ ನಡೆದಂಥ ಪಶುವೈದ್ಯಕೀಯ ನೇಮಕಾತಿ ಹಾಗೂ ಹಲವಾರು ಹುದ್ದೆಗಳಿಗೆ ಹರಾಜಾಗತಕ್ಕಂಥದ್ದು ಮತ್ತು ಅಭ್ಯರ್ಥಿಗಳಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ಮೂಲಕ ಮತ್ತು ಅವರಿಗೆ ನ್ಯಾಯವನ್ನು ಕೊಡೋಕ್ಕೆ ಅಂತೇಳಿ ಇವತ್ತು ವಿದ್ಯಾರ್ಥಿ ಪರಿಷತ್ ಅನಿರ್ದಿಷ್ಟಾವಧಿಯ ಹೋರಾಟವನ್ನು ಕೈಗೊಂಡಿರುತ್ತೆ. ಇದರಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಗಾಂಧಿಯ 3 ಕೋತಿಗಳ ಕಥೆಯನ್ನು ಅನುಸರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಗಾಂಧೀಜಿ ತಾತನ ಕಥೆಯಲ್ಲಿ ಇರತಕ್ಕಂಥ 3 ಕೋತಿಗಳು ಒಂದು ಕಿವುಡುತನವನ್ನು, ಒಂದು ಕುರುಡುತನವನ್ನು, ಒಂದು ಮಾತು ಬರೆದಿರ್ತಕ್ಕಂಥ ಕೋತಿಯಾಗಿ ಕೂತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವತ್ತು ವಿದ್ಯಾರ್ಥಿ ಪರಿಷತ್ ಸತತ 3 ದಿನಗಳಿಂದ ಇಲ್ಲಿ ಹೋರಾಟವನ್ನು ಕೈಗೊಂಡಿದ್ದರು. ಈ ಕಡೆ ಕಣ್ಣು ಹಾಯಿಸದೆ, ಕಿವಿ ಕೊಡದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣೆ ಹಾಕದೆ ಇವತ್ತು ಮೂಕನಾಗಿ ಬಂದಂಥ ಗೃಹ ಸಚಿವರು ಹಿಂದೆ ತಿರುಗಿ ಹೋದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಇಲ್ಲದೇ ಇರೋದು, ಶಿಕ್ಷಣ ಸಚಿವರು ಇಲ್ಲದೇ ಇರೋದು ವಿದ್ಯಾರ್ಥಿಗಳಿಗೆ ಈ ರೀತಿಯ ತೊಂದರೆಯನ್ನು ಉಂಟಾಗೋದಕ್ಕೆ ಕಾರಣ ಆಗ್ತಾಯಿದೆ. ಆದ್ದರಿಂದ ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಇಷ್ಟೇ, KPSCಯಲ್ಲಿ ನಡೆದಂಥ ಅಕ್ರಮಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳ ತಲೆದಂಡ ಆಗಬೇಕು. ಅದೇ ರೀತಿ ಸಂಬಂಧಪಟ್ಟ ಸಚಿವರು ಮತ್ತು ರಾಜ್ಯ ಸರ್ಕಾರ ಇದರ ಹೊಣೆಯನ್ನು ಹೊತ್ತು, ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಆಗ್ರಹಿಸ್ತೇನೆ. ಮುಂದಿನ ಹೋರಾಟ ಇದು ಅನಿರ್ದಿಷ್ಟಾವಧಿಯ ಧರಣಿ ಆಗಿರೋದ್ರಿಂದ ಇವತ್ತು ಸತತ 3 ದಿನಗಳಿಂದ ಇಲ್ಲಿ ಇರ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ಮನವಿ ಕಿವಿ ಕೊಡದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಹೋರಾಟಕ್ಕೆ ಪ್ರತಿ ಶಾಖೆ ಮಟ್ಟದಲ್ಲಿ, ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆ ಕೊಡ್ತೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ವತಿಯಿಂದ ಒಂದು KPSC ಹಗರಣವನ್ನು ವಿರುದ್ಧಪಡಿಸಿ 3 ದಿನ ಹೋರಾಟ ನಾವೆಲ್ಲ ಇವತ್ತು ಭಾಗಿಯಾಗಿದ್ದೇವೆ. 3 ದಿನ ಹೋರಾಟ ಮಾಡ್ತಿರೋದಿಷ್ಟೇ. ಇವತ್ತು ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಈ ಪ್ರತಿಭಟನೆಗೆ ಬೇರೆ ಯಾವುದೋ ಒಂದು ಪ್ರತಿಭಟನೆ ಆಗಿದ್ದು ಆ ಪ್ರತಿಭಟನೆ ಹತ್ರ ಬಂದು ಹೋಗುವಂಥ ಕೆಲಸ ಮಾಡಿದ್ರೆ, ಆದರೆ ವಿದ್ಯಾರ್ಥಿ ಪರಿಷತ್ನ ಹತ್ತಿಕ್ಕುವಂಥ ಕೆಲಸಗಳನ್ನ ಈ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರ ಯಾವುದಾರ ನೈತಿಕ ಹೊಣೆಯನ್ನು ಹೊತ್ತಿದ್ರೆ ಇದನ್ನು CBI ಕೊಡೋವಂಥ ಕೆಲಸಗಳನ್ನ ಮಾಡಬೇಕು. ಮತ್ತು ವಿದ್ಯಾರ್ಥಿ ಪರಿಷತ್ತಿನ ಒಂದೇ ಧ್ಯೇಯ, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸೋದಕ್ಕೋಸ್ಕರ 3 ದಿನ ಹೋರಾಟ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಅನಿರ್ದಿಷ್ಟ ಹೋರಾಟ ಅಂತ ಬರೀ ಬ್ಯಾನರಲ್ಲಿ ಮಾತ್ರ ಹಾಕಿಲ್ಲ, ಇದನ್ನು ಕಾರ್ಯರೂಪಕ್ಕೆ ತಂದು ತೋರಿಸ್ತೀವಿ ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. ಏನು ರಾಜ್ಯದ ಒಂದು KPSCಯಲ್ಲಿ ಆಗ್ತಕ್ಕಂಥ ಒಂದು ಸಾಲು ಹಗರಣಗಳ ಅದೇ ರೀತಿಯಾಗಿ ಮಿಂಚುನಿರ್ತಕ್ಕಂಥದ್ದಂದರೆ ಇವಾಗಿನ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷದ ಒಂದು ಲಂಚ ಬೇಡಿಕೆ ಇಟ್ಟಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದ ವತಿಯಿಂದ ಫ್ರೀಡಮ್ ಪಾರ್ಕ್ನಲ್ಲಿ ಕಳೆದ 3 ದಿನಗಳಿಂದ ಒಂದು ಅನಿರ್ದಿಷ್ಟ ಅವಧಿ ಧರಣಿಯನ್ನು ಸಹ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಧರಣಿ ಕೇವಲ 1, 2, 3 ದಿನಕ್ಕೆ ಮಾತ್ರ ಸೀಮಿತವಾಗಿರಲ್ಲ. ನಮ್ಮ ಒಂದು ಬೇಡಿಕೆ ಇರತಕ್ಕಂಥದ್ದು ಈ ಒಂದು ತನಿಖೆಯನ್ನು ಪಾರದರ್ಶಕವಾಗಿ ನಡೆಸಬೇಕು. ಅದೇ ರೀತಿಯಾಗಿ ಒಂದು ತನಿಖೆಯನ್ನು CBIಗೆ ವರ್ಗಾವಣೆ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ವಿದ್ಯಾರ್ಥಿ ಪರಿಷತ್ನ ನಿಲುವಿರ್ತದೆ. ಅದೇ ರೀತಿಯಾಗಿ ನಾವು ಈ ಹಿಂದೆ ಜುಲೈ 30ನೇ ತಾರೀಕಿನಂದು ಇದನ್ನು ಖಂಡಿಸಿ KPSC ಕಚೇರಿಯನ್ನು ಸಹ ಮುತ್ತಿಗೆ ಹಾಕುವಂಥದ್ದನ್ನು ವಿದ್ಯಾರ್ಥಿ ಪರಿಷತ್ತು ಮಾಡಿತ್ತು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ತನ್ನ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನು ಬಂಧಿಸುವಂಥದ್ದನ್ನು ಸಹ ಮಾಡಿತ್ತು. ತದನಂತರವಾಗಿ ವಿದ್ಯಾರ್ಥಿ ಪರಿಷತ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ವಿದ್ಯಾರ್ಥಿ ಪರಿಷತ್ತು 31ನೇ ತಾರೀಕು ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ಹೊರಹೊಮ್ಮಿ 4 ದಿನಗಳ ಕಾಲ ಗಡುವನ್ನು ಸಹ ಕೊಟ್ಟಿತ್ತು ವಿದ್ಯಾರ್ಥಿ ಪರಿಷತ್ ಸರ್ಕಾರಕ್ಕೆ. ಏನಂತೇಳಿದರೆ, ನೀವು ಈ ಕೂಡಲೇ CBIಗೆ ವರ್ಗಾವಣೆ ಮಾಡಬೇಕು, ಇಲ್ಲವಾದಲ್ಲಿ ನಾವು ಇದನ್ನು ಹೋರಾಟವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ತೀವಿ ಅಂತೇಳ್ಬಿಟ್ಟು. ಅದಕ್ಕೆ ಸರ್ಕಾರ ಯಾವುದೇ ಸ್ಪಂದಿಸಿದ ಕಾರಣ ನಾವು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಕಳೆದ 3 ದಿನದಿಂದ ನಾವು ಮಾಡ್ತಿರ್ತಕ್ಕಂಥ ಈ ಒಂದು ಧರಣಿ. ಈ ಒಂದು ಧರಣಿಯ ನಂತರ ಏನಂತೇಳಿದರೆ, ಇವತ್ತು ನಾವು CBI ತನಿಖೆ ಕೊಡೋವರೆಗೂ ವಿದ್ಯಾರ್ಥಿ ಪರಿಷತ್ ಬಿಡುವಂಥ ಮಾತೇ ಇಲ್ಲ. ಅದೇ ರೀತಿಯಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವೇನು ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಹಾಗೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು KPSC ಆಸ್ಪಿರೆಂಟ್ಸ್ಗಳು ಏನು ಪ್ರತಿಭಟನೆ ಸಹ ಮಾಡ್ತಾ ಇರ್ತಾರೆ.
ಇದೇ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಅನ್ಯ ಸಂಘಟನೆಗಳು ಸಹ ಬೇರೆ ಬೇರೆ ವಿಷಯಗಳಿಗೆ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರ್ತವೆ. ಆ ಒಂದು ಸ್ಥಳಕ್ಕೆ ಒಂದು ದಿನ ಬರ್ತಾರೆ ನಮ್ಮ ಇಲ್ಲಿನ ಸಚಿವರು, ಹಾಗೆ ಇಲ್ಲಿನ ಏನು ಸ್ಥಳೀಯ ಶಾಸಕರಾದಂಥ ರಿಜ್ವಾನ್ ಅರ್ಷದ್ರವರು. ಅದೇ ರೀತಿಯಾಗಿ ಇನ್ನೊಂದು ದಿನ ಬರ್ತಾರೆ ನಮ್ಮ ರಾಜ್ಯದ ಒಂದು ಏನು ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆರವರು. ರಿಜ್ವಾನ್ ಅರ್ಷದ್ರವರಾಗಿರ್ಬೋದು, ಹಾಗೆ ಪ್ರಿಯಾಂಕ ಖರ್ಗೆ ಆದರೂ ಆಗಿರ್ಬೋದು. ಅವರ ಮನಸ್ಸಿನಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಅವರು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾದ ಸಚಿವರಾಗಿದ್ದಾರೆ, ಯಾವುದೋ ಒಂದು ಪಾರ್ಟಿಗೆ ಮಾತ್ರ ಸೀಮಿತ ಸಚಿವರಾಗಿದ್ದಾರೆ. ನಾನು ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವು ಪ್ರತಿಯೊಬ್ಬ ರಾಜ್ಯದ ನಮ್ಮ ಒಂದು ಎಲ್ಲ ಒಂದು ನಾಗರಿಕರಿಗೂ ಸಹ ನೀವು ಸಚಿವರಾಗಿರ್ತಕ್ಕಂಥದ್ದು. ಯಾವುದೇ ABP ಕಾರ್ಯಕರ್ತರಿಗೆ ನೀವು ಸಚಿವರಲ್ಲ, ಇಲ್ಲ ಇನ್ನೊಂದು ಕಾರ್ಯಕರ್ತ ಸಚಿವರು, ಆ ರೀತಿ ಇಲ್ಲ. ನೀವು ನಮ್ಮ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಇವ್ರೇನು ಪ್ರಶ್ನೆಗಳು ಕೇಳ್ತಾರೆ ಅನ್ನೋದಕ್ಕೆ ಒಂದು ಆನ್ಸರಬಲ್ ಇಲ್ದಲ್ಲ ನೀವು ಇವತ್ತು ಇಲ್ಲಿಂದ ಹೇಡಿ ಥರ ಓಡೋಗಿರ್ತೀರಿ. ಮಾನ್ಯ ಏನು ರಿಜ್ವಾನ್ ಅರ್ಷದ್ರವರು ಸಹ ಏನು ಒಂದು ವಿದ್ಯಾರ್ಥಿಗಳ ಸಂಘಟನೆ ಮೂಲಕನೇ ಏನು ಹೊರಹೊಮ್ಮಂದು ಇವತ್ತೊಂದು ವಿಧಾನಸಭೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಏನು ಅಂದರೆ ವಿದ್ಯಾರ್ಥಿಗಳ ಒಂದು ಏನು ಸಮಸ್ಯೆಯನ್ನು ಆಲಿಸುವಂಥದ್ದು ಅವರ ಒಂದು ಆದ್ಯ ಕರ್ತವ್ಯ ಆಗಿತ್ತು. ಅದೇ ರೀತಿಯಾಗಿ ಇವತ್ತೇನು ನಮ್ಮ ಗೃಹ ಸಚಿವರು ವಿದ್ಯಾರ್ಥಿಗಳಿಗೆ ಒಂದು ಏನು ಷರತ್ತನ್ನು ಸಹ ನೀಡ್ತಾರೆ. ಏನಂತ ಹೇಳಿದ್ರೆ 25 ದಿನಗಳ ಕಾಲ ನೀವೊಂದು ಏನು ಉಪವಾಸ ಸತ್ಯಾಗ್ರಹವನ್ನು ಮಾಡಿ, ನಂತರವಾಗಿ ನಾವು ಏನು ಒಂದು ಲಾಠಿ ಚಾರ್ಜನ್ನು ಸಹ ಮಾಡ್ತೀವಿ, ತದನಂತರವಾಗಿ ನಾವು ನೋಡೋಣ ಎಂಬತಕ್ಕಂಥ ಒಂದು ಉಡಾಫೆ ಉತ್ತರವನ್ನು ಸಹ ಏನು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಿಗಾಗಿರ್ಬೋದು, ಒಂದು ರಾಜ್ಯದ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ಅವರೊಂದು ಏನು ಒಂದು ಇದನ್ನು ತಿಳಿಸಿದರು. ಅದಕ್ಕೆ ಒಂದು ಸ್ಪಂದಿಸಿ ವಿದ್ಯಾರ್ಥಿ ಪರಿಷತ್ ಇವತ್ತು ನಿಮ್ಮ ಸವಾಲನ್ನು ಸ್ವೀಕರಿಸಿ ಇವತ್ತು ನಾವು ಏನು ಕಳೆದ 3 ದಿನಗಳ ಕಾಲದಿಂದ ಫ್ರೀಡಂ ಪಾರ್ಕ್ನಲ್ಲಿ ನಾವು ಕುಳಿತಿದ್ದೇವೆ. ಉಪವಾಸ ಎಂಬತಕ್ಕಂಥ ಏನು ನಮ್ಮಲ್ಲಿ ಪ್ರಶ್ನೆ ಇಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ನಾವು ಮಾಡ್ತಿರ್ತಕ್ಕಂಥದ್ದು ಒಂದು ಧರಣಿ. ಈ ಒಂದು ಧರಣಿನ ಸ್ವೀಕರಿಸಿದ ವಿದ್ಯಾರ್ಥಿ ಪರಿಷತ್ತು. ಆದರೆ ಇವತ್ತು ನಿಮಗೆ ಏನಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿ ಪರಿಷತ್ತು ಸವಾಲು ಸ್ವೀಕರಿಸಿದ ನಂತರ ನಮ್ಮ ಒಂದು ಮನವಿ ತಗೊಳ್ಳೋಕ್ಕೂ ಕೂಡ ನಿಮಗೆ ಒಂದು ಹಿಂದೇಟನ್ನ ಆಗ್ತಾ ಇದ್ದೀರಿ. ನೀವೊಂದು ನೈತಿಕ ಹೊಣೆ ಹೊತ್ತು ಈ ಒಂದು ರಾಜೀನಾಮೆ ಕೊಡಬೇಕು ಅಂತೇಳ್ಬಿಟ್ಟು ವಿದ್ಯಾರ್ಥಿ ಪರಿಷತ್ತಿಗೆ ನಾವು ಆಗ್ರಹಿಸ್ತೇವೆ. ಅದೇ ರೀತಿಯಾಗಿ ಏನು ನಮ್ಮ ರಿಜ್ವಾನ್ ಅರ್ಷದ್ರವರು, ನೀವು ಕೂಡ ಒಂದು ಏನು ನಿಮ್ಮ ಒಂದು ಸ್ವಲ್ಪ ನೈತಿಕ ಹೊಣೆ ಹೊತ್ತು ವಿದ್ಯಾರ್ಥಿಗಳ ಒಂದು ಏನು ಸಮಸ್ಯೆಯನ್ನು ಆಲಿಸದ ಕಾರಣ ಒಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ವಿದ್ಯಾರ್ಥಿ ಪರಿಷತ್ತು CBI ತನಿಖೆಗೆ ಕೊಡೋವರೆಗೆ ಈ ಒಂದು ಹೋರಾಟವನ್ನು ಬಿಡೋದಿಲ್ಲ. ಇವತ್ತು ನಾವು ಫ್ರೀಡಂ ಪಾರ್ಕ್ನಲ್ಲಿ ಕುಳಿತಿದ್ದೀವಿ. ಸರ್ಕಾರ ಇನ್ನು ಎಷ್ಟು ದಿನ ಕಣ್ಮುಚ್ಚಿ ಕುಳಿತೋಕೆ ಆಗೋದೇ ಇಲ್ಲ. CM ಅವರಾಗಿರ್ಬೋದು, ಅದೇ ರೀತಿಯಾಗಿ ಹೋಮ್ ಮಿನಿಸ್ಟರ್ ಅವರಾಗಿರ್ಬೋದು, ಈ ಕೂಡಲೇ ಈ ಒಂದು ಏನು ತನಿಖೆಯನ್ನು ಪಾರದರ್ಶಕವಾಗಿ ನಡೆಸಬೇಕು, CBIಗೆ ವರ್ಗಾವಣೆ ಮಾಡಬೇಕು. ಮಾಡಲಿಲ್ಲ ಅಂತ ಕಾರಣ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಉಗ್ರವಾಗಿ ಒಂದು ಹೋರಾಟವನ್ನು ಮಾಡ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇದು ಕಡೆಗಣಿಸುವಂಥ ಪ್ರಶ್ನೆ ಇಲ್ಲ. ಅಂದರೆ ಇವಾಗ ನಾನು ಆಗಲೇ ಹೇಳ್ದಂಗೆ ಏನಂದರೆ, ನಮ್ಮ ಗೃಹ ಸಚಿವರಾಗಿರ್ಬೋದು, ಅಂದರೆ ಇತರ ಸಚಿವರಾಗಿರ್ಬೋದು, ಇವರೆಲ್ಲರೂ ಯಾವುದೋ ಒಂದು ವರ್ಗಕ್ಕೆ ಮಾತ್ರ ನನ್ನೊಬ್ಬ ಸಚಿವ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಲ್ಲಿ ಅವರೇ ಒಂದು ಮನದಟ್ಟಣೆ ಮಾಡ್ಕೊಂಡಿದ್ದಾರೆ. ಅಲ್ಲ, ನೀವೆಲ್ಲ ಒಂದು ನಾಗರಿಕರಿಗೆ, ಪ್ರತಿಯೊಬ್ಬ ಕಟ್ಟಕಡೆ ವಿದ್ಯಾರ್ಥಿ, ನಮ್ಮ ರಾಜ್ಯದ ವಿದ್ಯಾರ್ಥಿ ನೀವು ಗೃಹ ಸಚಿವರಾಗಿರ್ತಕ್ಕಂಥದ್ದು. ಇವತ್ತು ನಾವು ನಮಗೇನೋ ಒಂದು ಕಷ್ಟ ಆಗಿದೆ, ಇಲ್ಲಾಂದರೆ ನಮ್ಮ ರಾಜ್ಯದಲ್ಲಿ ಏನೋ ಒಂದು ಆಗಿದೆ ಅಂತ ಹೇಳಿದರೆ, ಇವತ್ತು ನಾವು ನಮ್ಮ ಅಂದರೆ ನಮ್ಮ ಕರ್ನಾಟಕದ ಗೃಹ ಸಚಿವರಿಗೆ ನಾವು ಒಂದು ಮನವಿಯನ್ನು ಮಾಡಬೇಕು. ಇನ್ನು ನಾವೇನು ತಮಿಳ್ನಾಡು ಗೃಹ ಸಚಿವರಿಗೆ ಮನವಿ ಮಾಡ್ಲಿಕ್ಕಾಗ್ತದ? ಇಲ್ಲ ಆಂಧ್ರ ಪ್ರದೇಶದ ಏನು ಗೃಹ ಸಚಿವರಿಗೆ ನಾವು ಹೋಗಿ ನಾವು ಮನವಿ ಕೊಡ್ಲಿಕ್ಕಾಗ್ತದ? ನಮ್ಮ ಗೃಹ ಸಚಿವರು ಅಂದರೆ ಎಲ್ಲರಿಗೂ ಒಂದು ನ್ಯಾಯದ ಪಾಠ ಹೇಳ್ತಾರೆ. ಅವರಿಗೆ ನ್ಯಾಯ ಅಂದರೆ ಏನಂತ ಗೊತ್ತಿಲ್ಲ. ಇವತ್ತು ನಮ್ದು ಹೆಂಗಾಗಿದೆ ಅಂತ ಹೇಳಿದ್ರೆ, 12ನೇ ಕ್ಲಾಸ್ ಓದಿರ್ತಕ್ಕಂಥ ಏನು ಒಂದು ನಮ್ಮ ಸಚಿವರ ಹತ್ರ ಇವತ್ತು ಎಲ್ಲ ಒಂದು ಲಾ ಸ್ಟೂಡೆಂಟ್ಸ್ ಆಗಿರ್ಬೋದು, KPSC ಆಸ್ಪಿರೆಂಟ್ಸ್ ಆಗಿರ್ಬೋದು, ಅವ್ರ ಹತ್ರ ಇವತ್ತು ನಾವು ಕಾನೂನಿನ ಪಾಠ ಕಲಿಬೇಕಾಗಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏನು KPSCಯಲ್ಲಿ ನಡೆದಿರುವ ಸ್ಕ್ಯಾಮ್ನ ವಿರುದ್ಧ ನಾವು CBI ತನಿಖೆಗೆ ಆಗ್ರಹಿಸಿ ಸುಮಾರು 2 ದಿನಗಳಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು 3ನೇ ದಿನದ ಪ್ರತಿಭಟನೆ ಇದು. ನಿನ್ನೆ ಕೂಡ ಏನಂದರೆ ಪ್ರಿಯಾಂಕ್ ಖರ್ಗೆ ಅವರು ಏನು ಈ ರಾಜ್ಯದ ಗೃಹ ಸಚಿವರು ಆಗಮಿಸಿದ್ರು ಫ್ರೀಡಂ ಪಾರ್ಕ್ಗೆ. ಬೇರೊಂದು ಪ್ರತಿಭಟನೆಯಲ್ಲಿ ಅಲ್ಲಿ ಹೋಗಿ ಅವರು ನಾವು ವಿದ್ಯಾರ್ಥಿಗಳ ಪರ, ಇದು ವಿದ್ಯಾರ್ಥಿಗಳ ಸರ್ಕಾರ, ಆ ರೀತಿ ಭಾಷಣವನ್ನು ಮಾಡಿದರು. ಆದರೆ ಇಲ್ಲೇ ಪಕ್ಕದಲ್ಲಿ ನಡೀತಿದ್ದಂಥ ವಿದ್ಯಾರ್ಥಿಗಳ ಗೋಳನ್ನ ಕೇಳೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬರಲಿಲ್ಲ. ಏಡಿಯಂತೆ ಓಡೋಗಿದ್ದಾರೆ ಅವರು. ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರ ಒಂದು ಏನು ಬೇಡಿಕೆಗಳನ್ನ ಸ್ವೀಕರಿಸ್ದಲ್ಲೇ ಅವರು, ಏನು ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅನ್ನೋದನ್ನ ಆಲಿಸ್ದಲ್ಲೇ ಅವರು ಓಡೋಗಿದ್ದಾರೆ ಹೇಡಿಯ ರೀತಿಯಂತೆ. ಈ ಒಂದು ಸರ್ಕಾರ ವಿದ್ಯಾರ್ಥಿಗಳ ಸರ್ಕಾರ, ವಿದ್ಯಾರ್ಥಿ ಪರವಾದ ಸರ್ಕಾರ ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋರು ವಿದ್ಯಾರ್ಥಿಗಳು ಇಲ್ಲೇ ಪಕ್ಕದಲ್ಲೇ ಇದ್ದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಒಂದು ಸಕಾರಾತ್ಮಕ ಸ್ಪಂದನೆಯನ್ನು ಹೋಗಿದ್ದಾರೆ ಅಂದರೆ ರಾಜ್ಯದ ಗೃಹ ಸಚಿವರ ಒಂದು ನಿರ್ಲಕ್ಷ್ಯ ಯಾವ ಮಟ್ಟಿಗಿದೆ ಅನ್ನೋದು ಗೊತ್ತಾಗುತ್ತೆ.
ಅದೇ ರೀತಿ ಕೆಲವು ದಿನಗಳ ಹಿಂದೆ ಹೇಳಿದ್ರು ಏನಂತ, ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಪ್ರತಿಭಟನೆ ಮಾಡಲಿ, 25 ದಿನಗಳ ಕಾಲ ಅವರು ಪ್ರತಿಭಟನೆ ಮಾಡಿದ ನಂತರ ನಾನು ಲಾಠಿ ಚಾರ್ಜ್ ಮಾಡ್ತೀನಿ, ಅದಾದಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡ್ತಾರೆ. ಹಾಗಾದರೆ ನೀವು ರಾಜೀನಾಮೆ ಅಥವಾ ನೀವು ಒಬ್ಬ ಅಕೌಂಟಬಲ್ ಪರ್ಸನ್ ಆಗೋದಕ್ಕೆ ವಿದ್ಯಾರ್ಥಿಗಳು ಲಾಠಿ ಏಟ್ ತಿನ್ಬೇಕಾ? ನೀವು ಲಾಠಿ ಏಟ್ನ ಬಗ್ಗೆ ಮಾತಾಡೋದಾದರೆ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಿಗೆ ಲಾಠಿ ಏಟ್ ತಿನ್ನೋದು ಹೊಸ ವಿಷಯ ಅಲ್ಲ. ವಿದ್ಯಾರ್ಥಿ ಪರಿಷತ್ತು 78 ವರ್ಷಗಳಿಂದನೂ ಹೋರಾಟ ಮಾಡ್ಕೊಬಂದಿದೆ. ವಿದ್ಯಾರ್ಥಿ ಪರಿಷತ್ಗೆ ಹೋರಾಟ ಅಂದ್ರೆ ಏನು ಅನ್ನೋದನ್ನ ನೀವು ಹೇಳ್ಕೊಡೋದಕ್ಕೆ ಬರಬೇಡಿ. ವಿದ್ಯಾರ್ಥಿಗಳಿಗೆ ಯಾವತ್ತೇ ಏನೇ ಸಮಸ್ಯೆ ಆದರೂ ಕೂಡ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಪರವಾಗಿ ನಿಂತಿದೆ. ಅದೇ ರೀತಿ KPSCಯಲ್ಲೂ ಕೂಡ ಒಂದು ಪರ್ಮನೆಂಟ್ ರಿಫಾರ್ಮ್ ಆಗೋವರೆಗೂ ಕೂಡ ವಿದ್ಯಾರ್ಥಿ ಪರಿಷತ್ ಇದನ್ನ ಪೂರ್ತಿ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ಕ್ರಮ ಏನಂದರೆ, ನಮ್ಮದು ಎಲ್ಲಿವರೆಗೂ ರಾಜ್ಯ ಸರ್ಕಾರ KPSCಯಲ್ಲಿ ಆಗಿರೋ ಅಕ್ರಮದ ತನಿಖೆಯನ್ನು CBIಗೆ ವಹಿಸಲ್ವೋ ಅಲ್ಲಿವರೆಗೂ ಕೂಡ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಕೇವಲ ಇದು CBIಗೆ ಕೊಡೋದಷ್ಟೇ ಅಲ್ಲ, KPSCಯಲ್ಲಿ ಸಮಿತಿಗಳು ಏನು ಶಿಫಾರಸ್ ಮಾಡಿರೋ ಒಂದು ರಿಪೋರ್ಟ್ಗಳನ್ನು ಕೂಡ ಅನುಷ್ಠಾನಗೊಳಿಸಬೇಕು. KPSCಯಲ್ಲಿ ಒಂದು ಪರ್ಮನೆಂಟ್ ರಿಫಾರ್ಮ್ ಆಗಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕದ ವತಿಯಿಂದ ಇವತ್ತೇನು KPSCಯಲ್ಲಿ ನಡೆದಿರ್ತಕ್ಕಂಥ ಸಾಲು ಅಕ್ರಮಗಳ ಬಗ್ಗೆ, ಹಗರಣಗಳ ಬಗ್ಗೆ, ಇವತ್ತು ವಿದ್ಯಾರ್ಥಿಗಳ ಮತ್ತು ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ, ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಆಸ್ಪಿರೆಂಟ್ಸ್, ಇವರೆಲ್ಲರ ಭವಿಷ್ಯದ ಜೊತೆ ಏನು ಚಲ್ಲಾಟವನ್ನು ಆಡ್ತಾ ಇದೆ, ಇದನ್ನು ವಿರೋಧಿಸಿ ಈ ಒಂದು ಏನೆಲ್ಲ ಅಕ್ರಮಗಳಾಗಿದೆ ಇದನ್ನು ಸಂಪೂರ್ಣವಾಗಿ CBI ತನಿಖೆಗೆ ಒಪ್ಪಿಸಬೇಕು. ಅನಂತರವಾಗಿ ಇದರಲ್ಲಿ ಯಾರೆಲ್ಲ ಪಾಲುದಾರರಾಗಿದ್ದಾರೆ ಅವರಿಗೆ ಈ ಒಂದು ಸಂವಿಧಾನದ ಕಾನೂನಿನ ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಏನು KPSC ಅಂತಕ್ಕಂತಹ ಏನು ಒಂದು ಸಾಂವಿಧಾನಿಕ ಸಂಸ್ಥೆ ಇದೆ, ಇದಕ್ಕೆ ಒಂದು ಪಾವಿತ್ರ್ಯತೆ ಇದೆ. ಆ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ. ಆದರೆ ಕಳೆದ 3 ದಿನಗಳಿಂದ ವಿದ್ಯಾರ್ಥಿ ಪರಿಷತ್ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದೆ, ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಈ ಒಂದು ಪ್ರತಿಭಟನೆಗೆ ಇವತ್ತು ಅನೇಕ ರಾಜಕಾರಣಿಗಳಾಗಿರ್ಬೋದು, ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ನಡೀತಿದ್ದಂತಹ ಮತ್ತೊಂದು ಹೋರಾಟಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇವತ್ತು ಕೇವಲ ವಿದ್ಯಾರ್ಥಿ ಪರಿಷತ್ಗೆ ಒಳ್ಳೇದಾಗಲಿ ಅಥವಾ ಯಾವುದೋ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಿಗೆ ಒಳ್ಳೇದಾಗಲಿ ಅಂತ ಕೂತಿದ್ದಲ್ಲ ಸ್ವಾಮಿ. ಇವತ್ತು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇಲ್ಲಿ ಕೂತಿದ್ದು ಯಾರೆಲ್ಲ ಪ್ರಾಮಾಣಿಕವಾಗಿ ಹಲವಾರು ವರ್ಷಗಳ ಕಾಲ ಒಂದು ಸರ್ಕಾರಿ ನೌಕರಿಯನ್ನು ಪಡಿಲೇಬೇಕು ಅಂತ 5-6 ವರ್ಷಗಳ ಎಫರ್ಟನ್ನು ಹಾಕ್ತಾರೋ, ಯಾರೆಲ್ಲ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಒಂದೇ ಒಂದು ಚಿಕ್ಕ ಸರ್ಕಾರಿ ನೌಕರಿಯನ್ನು ಪಡಿಬೇಕು ಅಂತ ಕಾಯ್ತಾ ಇರ್ತಾರೋ ಅಂತ ಎಲ್ಲರ ಭವಿಷ್ಯಕ್ಕೋಸ್ಕರ ಕೂತಿರ್ತಕ್ಕಂಥದ್ದು. ಆದರೆ ಮಾನ್ಯ ಗೃಹ ಸಚಿವರಿಗೆ ಎಷ್ಟೋ ಒಂದು ಅಧಿಕಾರದ ಪಿತ್ತ ಅಂತಕ್ಕಂಥದ್ದು ನೆತ್ತಿಗೇರಿದೆ ಅಂತಂದರೆ ಕೇವಲ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಗೃಹ ಮಂತ್ರಿ ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಕೂಡ ಅವರು ಅಹವಾಲನ್ನು ಕೇಳಬೇಕು ಅನ್ನೋಂಥ ಸೌಜನ್ಯವನ್ನು ಕೂಡ ಮರ್ತಿದ್ದಾರೆ. ಹಾಗಾಗಿ ಇವರ ಪೌರುಷ ಏನೇ ಇದ್ರು, ಇವರ ಆಕ್ರೋಶ ಏನೇ ಇದ್ರು, ಇವತ್ತು ABVP ಮತ್ತು ಸಂಘದ ಪರಿವಾರ ಸಂಘಟನೆಗಳ ಬಗ್ಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರ್ತಾರೆ, ಏನು ವಿಷವನ್ನು ಕಾರ್ತಿರ್ತಾರೆ ಕೇವಲ ಮೀಡಿಯಾಗಳ ಮುಂದೆ ಅಷ್ಟೇ. ವಿದ್ಯಾರ್ಥಿ ಪರಿಷತ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಒಂದು ಧ್ವನಿಯನ್ನು ಕೇಳಿ ಎದುರು ಹೇಡಿಯಂತೆ ಹೋಗ್ತಾರೆ ಅಂದರೆ ಇವರಿಗೆ ಯಾವ ರೀತಿಯ ಮಾನಸಿಕತೆ ಇದೆ, ಎಷ್ಟು ಭಯ ಇದೆ ಅಂತಕ್ಕಂಥದ್ದು ಇದರಲ್ಲೇ ಗೊತ್ತಾಗುತ್ತೆ. ನಾವೊಂದು ಪ್ರಾಮಾಣಿಕವಾದಂತಹ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಈ ಒಂದು ಇದರಲ್ಲಿ ಇರ್ತಕ್ಕಂತಹ ಯಾರೆಲ್ಲ ಇದ್ದಾರೆ ಪಕ್ಷಾತೀತವಾಗಿ ಇದರ ಒಂದು ತನಿಖೆಗಳಾಗಲಿ, ಯಾರೆಲ್ಲ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಕಾನೂನಿನ ಪ್ರಕಾರ ಅವರಿಗೆ ಶಿಕ್ಷೆ ಆಗಲಿ. ಆ ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನು ಒಂದು ಕನಸನ್ನು ಕಂಡಿರ್ತಾರೆ ಅದು ನನಸಾಗಬೇಕು. ಅದಕ್ಕೋಸ್ಕರ ಇದನ್ನು CBI ತನಿಖೆಗೆ ಒಪ್ಪಿಸಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ. ಇದೇ ರೀತಿ ವಿದ್ಯಾರ್ಥಿಗಳು ತಾಳ್ಮೆಯಿಂದ ಕೂತಿದ್ದಾರೆ, ಏನು ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಕಾಯ್ಕೊಂಡು ಕೂರೋರಿಗೆ ಹೋಗಬೇಡಿ. ಬಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ, ಇಲ್ಲ ಅಂತಂದರೆ ಮುಂದೆ ಆಗುವಂಥ ಅನಾಹುತಕ್ಕೆ ಮಾನ್ಯ ಗೃಹ ಸಚಿವರೇ ಕಾರಣ ಅಂತ ನಾನು ಆಗ್ರಹ ಮಾಡ್ತೇನೆ. ಸರ್, ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ವಿದ್ಯಾರ್ಥಿಗಳು ಸಜ್ಜಾಗ್ತಾ ಇದ್ದಾರೆ. ಏನು ಬರುವಂಥ ದಿನಗಳಲ್ಲಿ ನಮ್ಮ ಆಕ್ರೋಶ ಯಾವ ರೀತಿ ಇರ್ತದೆ ಅಂತಂದರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾರೆ. ಅದರ ಹೊಡೆತವನ್ನು, ಅದರ ಪರಿಣಾಮತೆಯ, ಅದರ ತೀವ್ರತೆಯನ್ನು ತಡೆದುಕೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಬೇಕು ಅಂತ ಆಗ್ರಹ ಮಾಡ್ತೇನೆ ಸರ್. KPSCಯಲ್ಲಿ ನಡೀತಿರುವಂತಹ ಅಕ್ರಮದ ವಿರುದ್ಧ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಕಳೆದ ತಿಂಗಳು ಜುಲೈ 30ನೇ ತಾರೀಕು ಕೂಡ ನಾವು KPSC ಕಚೇರಿ ಮುಂದ್ಗಡೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಅಲ್ಲಿ KPSCಯಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನು ಖಂಡಿಸಿ ನಾವು ಮುತ್ತಿಗೆ ಹಾಕಿದ್ವಿ. ಆದರೆ ಸರ್ಕಾರ ಆವತ್ತಿನ ದಿನ ನಮ್ಮನ್ನ ಬಂಧಿಸಿತು. ಅದಾದ ನಂತರ ನಾವು ಆಗಸ್ಟ್ 1ನೇ ತಾರೀಕು ಕೂಡ ಪತ್ರಿಕಾಗೋಷ್ಠಿಯ ಮೂಲಕ ನಮ್ದೊಂದಿಷ್ಟು ಡಿಮಾಂಡ್ಗಳನ್ನ ಇಟ್ಟಿದ್ವಿ. ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದೆ ಅದನ್ನ ಸರ್ಕಾರ ಯಾವ ರೀತಿ ಪರಿಗಣಿಸಬೇಕು ಅಂತ. ಮೊದಲೇದಾಗಿ ನಾವು ಈ KPSCಯಲ್ಲಿ ನಡೆದಿರುವಂತಹ ಅಕ್ರಮ ಏನಿದೆ, ವಿದ್ಯಾರ್ಥಿಗಳಿಂದ 80 ಲಕ್ಷದವರೆಗೂ ಲಂಚನ
ಕೇಳಿರೋದು, ಅದ್ರ ಜೊತೆಗೆ OMR ಶೀಟನ್ನು ಬ್ಲ್ಯಾಂಕ್ ಬಿಟ್ಟು ಅದನ್ನು ಮುಂದಿನ ಹಂತಗಳಲ್ಲಿ ಫಿಲ್ ಮಾಡೋದಾಗಿರ್ಬೋದು. ಈ ರೀತಿ ಹಲವಾರು ಅಕ್ರಮಗಳು KPSCಲಿ ನಾವು ಇದೇ ವರ್ಷ ಕಂಡು ಬಂದಿದ್ದೀವಿ. ಇದ್ರ ಜೊತೆಗೆ KPSCಲಿ ಈ ಥರ ಏನೇನೋ ವಿಚಾರಗಳು ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇದೆ. 2 ವರ್ಷದ ಹಿಂದೆ ನಾವು ನೋಡಿರ್ಬೋದು, ಏನು ಟ್ರಾನ್ಸ್ಲೇಷನಲ್ಲಿ ಎರರ್ ಆಗಿತ್ತು. ಕನ್ನಡ ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ನ ಒರಿಜಿನಲ್ ಆಗಿ ಇಟ್ಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು. ಅದರಲ್ಲಿ ಒಂದಿಷ್ಟು ಮಿಸ್ ಮ್ಯಾಚ್ಗಳಾಗಿದ್ವು. ಅದರಿಂದ ಕನ್ನಡದಲ್ಲಿ ಯಾರು ಬರೆದಿರ್ತಾರೆ ಅಭ್ಯರ್ಥಿಗಳು ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಅದೇನು ಕೇಸು ಕೋರ್ಟಲ್ಲಿದೆ. ಇಂಥ ಸಂದರ್ಭದಲ್ಲೇ ಇವಾಗ KPSC 319 ಸೀಟನ್ನು KS ಸೀಟ್ಗೆ ಕಾಲ್ ಫಾರ್ಮ್ ಮಾಡಿದೆ. ಇನ್ನು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಇವಾಗ ಅನ್ಯಾಯ ಆಗ್ತಾ ಇರೋ ಸಂದರ್ಭದಲ್ಲೂ ಕೂಡ KPSC ಮುಂದಿನ ಹಂತಗಳಲ್ಲಿ ಹೋಗ್ತಾ ಇದೆ. ಅದ್ರ ಜೊತೆಗೆ ಸರ್ಕಾರ ಇವಾಗ ಒಂದು ಸಮಿತಿನೂ ರಚನೆ ಮಾಡಿದೆ. ಆ ಸಮಿತಿಲಿ ಇರೋರು ಎಲ್ಲರೂ ಏನು ಬ್ಯೂರೋಕ್ರೆಟಿಕ್ ಬ್ಯಾಕ್ಗ್ರೌಂಡಿಂದಾನೆ, ಯಾರೂ ಏನು ಶಿಕ್ಷಣದ ಎಕ್ಸ್ಪರ್ಟ್ಸ್ ಅಲ್ಲ, ಯಾರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ. ಎಕ್ಸಾಮಿನೇಷನನ್ನು ಯಾವ ರೀತಿ ಡಿಜಿಟಲೈಸ್ ಮಾಡ್ಬೋದು, ಯಾವ ರೀತಿ OMR ಶೀಟನ್ನು ಮುಂಚೆನೇ ಸ್ಕ್ಯಾನ್ ಮಾಡಿಕೊಂಡು ಮುಂದೆ ಅದನ್ನೇನೋ ಫಿಲಪ್ ಆಗ್ಬಾರ್ದು, ಟ್ಯಾಂಪರ್ ಆಗ್ಬಾರ್ದು ಅನ್ನೋದನ್ನು ಟ್ಯಾಂಪರ್ ಪ್ರೂಫ್ ಮಾಡಲಿಕ್ಕೋಸ್ಕರ ಏನೋ ಎಕ್ಸ್ಪರ್ಟ್ಸ್ ಇಲ್ಲ ಅಲ್ಲಿ. ಈ ರೀತಿ ನಾವು ಆ ಸಮಿತಿಯನ್ನು ಮರುರಚನೆ ಮಾಡಿ ಈ ಥರ ಎಲ್ಲ ಎಕ್ಸ್ಪರ್ಟ್ಸನ್ನ ಇಟ್ಕೊಂಡು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ವಿ. ಅಂಥದ್ದೇ ಸಂದರ್ಭದಲ್ಲಿ ಸರ್ಕಾರ ಏನು ಹೇಳುತ್ತೆ, ಈ 70,000 ವೇಕೆನ್ಸೀಸ್ ಏನಿದೆ ಅದರಲ್ಲಿ 36,000ನ ಈ 6 ತಿಂಗಳಲ್ಲೇ ಫಿಲ್ ಮಾಡ್ತೀವಿ ಅಂತ. ಇವಾಗ SIT ರಚನೆ ಮಾಡಿದ್ದಾರೆ, ಈ ಕಮಿಷನ್ ರಚನೆ ಮಾಡಿದ್ದಾರೆ. ಈ ಕಮಿಷನ್ ರಿಪೋರ್ಟ್ ಕೊಡೋದು ಯಾವಾಗ, SIT ರಿಪೋರ್ಟ್ ಕೊಡೋದು ಯಾವಾಗ ಇವನ್ನೆಲ್ಲ ಬೇಸಿಸ್ ಮೇಲೆ ಇವರು ರಿಫಾರ್ಮ್ಸ್ ತಂದು 36,000 ವೇಕೆನ್ಸೀಸನ್ನು ಈ 6 ತಿಂಗಳಲ್ಲಿ ಹೇಗೆ ಫಿಲ್ ಮಾಡ್ತಾರೆ? ಸರ್ಕಾರ ಸ್ವಲ್ಪ ಯೋಚನೆ ಮಾಡಿಕೊಂಡು ಅದನ್ನ ಆದಷ್ಟು ಬೇಗ ಮಾಡಬೇಕು ಅಂತ CBIಗೆ ವಹಿಸಬೇಕು ಅಂತ ನಮ್ಮ ಡಿಮಾಂಡ್ ಇದೆ. ಆದರೆ ಗೃಹ ಮಂತ್ರಿಗಳು ಹೇಳ್ತಾರೆ ಬಹಳ ಅತ್ಯಂತ ಅವಶ್ಯಕತೆ ಇದ್ರೆ ಮಾತ್ರ CBI ಕೊಡಬೇಕನ್ನೋ ಗೈಡ್ಲೈನ್ಸ್ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಅತ್ಯಂತ ಅವಶ್ಯಕತೆ ಇಲ್ವಾ? ಇದೇ ಸರ್ಕಾರದ ರಾಹುಲ್ ಗಾಂಧಿ ಅವರು ಡೆಲ್ಲಿಲಿ ನಿನ್ನೆ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿದೆ ಅಂತ. ಇವತ್ತು ವಿದ್ಯಾರ್ಥಿಗಳ 3 ದಿನ ಆಯ್ತು. ನಾವು ಆಗಸ್ಟ್ 4ನೇ ತಾರೀಕುವರೆಗೂ ನಾವು ಸರ್ಕಾರಕ್ಕೆ ಗಡುವು ನೀಡಿದ್ವಿ. ಈ CBIಗೆ ತನಿಖೆಗೆ ನೀಡಿ, ಇಲ್ಲವಾದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡುತ್ತೆ ಅಂತ. ಆಗಸ್ಟ್ 5, 6, 7 ಇವತ್ತು 7ನೇ ತಾರೀಕು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ. ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಂದಿಲ್ಲ. ನಮ್ಮ ಧ್ವನಿಯನ್ನ ಸಂಪೂರ್ಣವಾಗಿ ಸರ್ಕಾರ ನಿರ್ಲಕ್ಷಿಸಿದೆ. ಸರ್ಕಾರದ ಗೃಹ ಮಂತ್ರಿಗಳು ನಿನ್ನೆನೇ ಇಲ್ಲಿ ಬಂದು ಹೋದ್ರು. ಆದರೆ ನಮ್ಮ ಹತ್ರ ಪಕ್ಕದ ಬೇರೆ ಯಾವುದೋ ಪ್ರೊಟೆಸ್ಟಿಗೆ ಬಂದು ಹೋದ್ರು. ಆದರೆ ನಮ್ಮ ಹತ್ರ ಬಂದು ಮಾತಾಡಲಿಲ್ಲ, ನಮ್ಮ ಕೊರಗು ಏನಿದೆ ಅಂತ ಕೇಳಲಿಲ್ಲ. ಸರ್ಕಾರ ಈ ರೀತಿ ಒಂಥರ ಆಲಸ್ಯದಿಂದ ನಮಗೆ ಉತ್ತರನೇ ಕೊಡಲಾರ್ದೆ ಹೋಗ್ತಾ ಇದೆ. ಅಲ್ಲಿ KPSCಗೆ ಹೋದ್ರೆ ಅಲ್ಲಿ ಕಾರ್ಯದರ್ಶಿಗಳಿಗೆ ಹೋಗಿ ನಾವು ಮನವಿ ಕೊಟ್ರೆ ಈ ರೀತಿ ತಪ್ಪುಗಳಿದೆ, ಸರಿಪಡಿಸ್ಕೊಳ್ಳಿ, ಎಕ್ಸಾಮಿನೇಷನ್ ಅಲ್ಲಿ ಈ ರೀತಿ ಚೇಂಜಸ್ ಮಾಡಿ ಅಂತ ಕೇಳಲಿಕ್ಕೆ ಹೋದ್ರೆ ಅವರು ಇದು ನಮ್ಮ ಜುರಿಸ್ಡಿಕ್ಷನ್ ಅಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಶಿಕ್ಷಣದ ಡೆವಲಪ್ಮೆಂಟು ಅಥವಾ ಎಕ್ಸಾಮಿನೇಷನ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದು KPSC ಜುರಿಸ್ಡಿಕ್ಷನ್ ಅಲ್ಲಿ ಬರಲ್ವಾ? ಈ ರೀತಿ ಸರ್ಕಾರ ಹೇಡಿ ಅಂತೆ ಓಡ್ ಹೋಗೋದು ಸರಿ ಕಾಣಲ್ಲ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ಪರಿಷತ್ತಿನ ಆಗ್ರಹಗಳಿಗೆ ಸ್ಪಂದಿಸಬೇಕು ಹಾಗೂ ತಕ್ಷಣವೇ CBIಗೆ ಈ ತನಿಖೆಯನ್ನು ವಹಿಸಬೇಕು. ಇಲ್ಲವಾದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ಮಟ್ಟದ ಈ ಹೋರಾಟವನ್ನ ಮುಂದಿನ ಹಂತಗಳಲ್ಲಿ ತಗೊಂಡೋಗುತ್ತೆ.